ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಥರ ಡಿಸೈನ್ನ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು ಆರಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸ್ಯಾರಿ ಫಸ್ಟ್ ಈ ಥರ ಒಂದು 3 ಅಥವಾ 4 ಚೈನಷ್ಟು ಗ್ಯಾಪ್ ಬಿಟ್ಟು ನಾವು ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ ಮಾಡಿಕೊಂಡ್ರೆ ಬೆಟರು. ನೋಡಿ, ಒಂದು ಸಲ ಲಾಕ್ ಮಾಡ್ಕೊಂಡಾಯ್ತು. ಇವಾಗ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ. ಪಕ್ಕದಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ್ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಪಕ್ಕದಲ್ಲೇ ಹಾಕ್ಕೋಬೋದು ಅಥವಾ ಒಂದು 2 ಅಥವಾ 3 ಚೈನ್ ಗ್ಯಾಪ್ ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ, ನಾನು ಪಕ್ಕದಲ್ಲೇ ಹಾಕಿದ್ದೀನಿ. ಡಬಲ್ ಕ್ರೋಶ್ ಹಾಕ್ಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಇರುವಂಥ ಬೀಡ್ಸ್, ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಬೀಡ್ಸ್ನ ತೊಗೊಂಡು ಈ ಥರ ಥ್ರೆಡ್ಡಲ್ಲಿ ತೊಗೋಬೇಕು. ಈ ಥರ ಬೀಡ್ಸ್ನ ತೊಗೊಂಡಾದ್ಮೇಲೆ ಮತ್ತೆ ಒಂದು ಬೀಡ್ಸ್ಗೊಂದು ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶ, ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಮತ್ತು 2 ದಾರದಲ್ಲಿ ಒಂದು ಸಲ ಥ್ರೆಡ್ನ ಈ ಥರ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. 5 ತ್ರಿಬಲ್ ಕ್ರೋಶ ಬರಬೇಕು ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ. ನೋಡಿ, ಇವಾಗ 2 ತ್ರಿಬಲ್ ಕ್ರೋಶ ಆಯಿತು. ಇನ್ನು 3 ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಇವಾಗ 3 ಆಯಿತು. ಇನ್ನೆರಡು ತ್ರಿಬಲ್ ಕ್ರೋಶ. ತುಂಬಾ ಈಸಿಯಾಗಿದೆ ಡಿಸೈನು. 3 ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ನೋಡಿ, ಇವಾಗ 4 ತ್ರಿಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಇನ್ನೊಂದು ತ್ರಿಬಲ್ ಕ್ರೋಶ. ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೋಡಿ, ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ತಿದ್ದೀನಿ. ಥ್ರೆಡ್ನ ತೊಗೊಂಡಾದಮೇಲೆ ನಾವು ತ್ರಿಬಲ್ ಕ್ರೋಶಕ್ಕೆ ನೋಡಿ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಬಿಟ್ಟು ನಾನಿಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಬೀಡ್ಸ್ನ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್, ಬೀಡ್ಸ್ನ ಥರ ಲಾಕ್ ಮಾಡಿಕೊಂಡು ಸಿಂಗಲ್ ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ 5 ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಿಸೈನ್ ಪೂರ್ತಿ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಸ್ಟೆಪ್ಪು ಫುಲ್ ಇದೇ ಥರನೇ ಇರುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ಡಿಸೈನ್ ಹಾಕೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ತುಂಬ ಗ್ರ್ಯಾಂಡ್ ಸೀರೆಗೆ ಇದನ್ನು ಹಾಕ್ಕೊಳ್ಬೋದು. ಫಂಕ್ಷನ್ಸ್ಗೆ, ರಿಸೆಪ್ಷನ್ ಸ್ಯಾರಿಗೆ, ಆ ಥರ ಸ್ಯಾರಿಗೆಲ್ಲ ಇದು ಡಿಸೈನ್ನ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ರಿಚ್ಚಾಗಿ ಕಾಣಿಸುತ್ತೆ. ನೋಡಿ, 5 ತ್ರಿಬಲ್ ಕ್ರೋಶ ಆದಮೇಲೆ ನೋಡಿಕೊಂಡು ಗ್ಯಾಪ್ ಎಷ್ಟು ಬಿಡಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಡಬಲ್ ಕ್ರೋಶ, ಬಟ್ಟೆಯಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿ ಬೀಡ್ಸ್ನ ಆ್ಯಡ್ ಮಾಡಿ ಮತ್ತು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಮತ್ತು ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಬೀಡ್ಸ್ ಒಂದು ಸಲ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಡಿಸೈನ್ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದರೆ ನಿಮಗೆ ಈ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ನೋಡಿ, ಇವಾಗ 3 ಡಬಲ್ ಕ್ರೋಶ ಆಯಿತು. ಇವಾಗ ಇನ್ನೆರಡು ಡಬಲ್ ಕ್ರೋಶ ಹಾಕೋಬೇಕು. ಸೇಮ್ ಇದೇ ಥರನೇ ಫಸ್ಟ್ ಸ್ಟೆಪ್ ಬರುತ್ತೆ. ಇದೇ ಥರನೇ ಕಂಟಿನ್ಯೂ ಮಾಡಿ. ಸೆಕೆಂಡ್ ಸ್ಟೆಪ್ ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ವಿಡಿಯೋ ಲೆಂತು ಜಾಸ್ತಿ ಆಗುತ್ತೆ ಅಂತೇಳಿ. ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕಷ್ಟೇ. ಫಸ್ಟ್ ಸ್ಟೆಪ್ಪು ಇದೇ ಥರನೇ ಇರುತ್ತೆ.
ಫಸ್ಟ್ ಸ್ಟೆಪ್ಪೆಲ್ಲ ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ ಯಾವ ಥರ ನೋಡಿ ಲಾಕ್ ಮಾಡಿದ್ದೀನಿ ನಾನು. ಡಬಲ್ ಕ್ರೋಶ ಹಾಕಬಾರ್ದು, ಡೈರೆಕ್ಟಾಗಿ ಸ್ಯಾರಿಗೇ ಈ ಥರ ಲಾಕ್ ಮಾಡಬೇಕು. ಡಬಲ್ ಕ್ರೋಶ ಹಾಕೋದು ನೆಸೆಸಿಟಿ ಇರಲ್ಲ ಲಾಸ್ಟಲ್ಲಿ. ಸೊ ಈ ಥರ ನಾನು ಲಾಕ್ ಮಾಡಿ ಒಂದು ಸಿಂಗಲ್ ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಡಿಸೈನು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಥ್ರೆಡ್ನ ಕಟ್ ಮಾಡಬಾರ್ದು. ನೋಡಿ ಇವಾಗ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ನಾವು 5 ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಇರೋ ಚೈನಲ್ಲಿ ನಾವು 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾನಿಲ್ಲಿ 5 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಫೈವ್ ತ್ರಿಬಲ್ ಕ್ರೋಶ ಇರುತ್ತಲ್ಲ ಅದ್ರ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗ್ಬೇಕು. ಲಾಸ್ಟಿಗೆ ನೋಡಿ ಬೀಟ್ಸ್ ಹಾಕಿದ್ದೀವಲ್ವ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದೆಯಲ್ವ ಬೀಡ್ಸ್ ಇದೆಯಲ್ವ ಅಲ್ಲಿ ಗ್ಯಾಪ್ ಇರುತ್ತಲ್ವ, ನೆಕ್ಸ್ಟ್ ಬೀಡ್ಸ್ ಗ್ಯಾಪಲ್ಲಿ ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ನೆಕ್ಸ್ಟ್ ಡಿಸೈನಲ್ಲಿ ಬೀಡ್ಸ್ ಇದೆಯಲ್ಲ ಆ ಗ್ಯಾಪಲ್ಲಿ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. 5 ಚೈನು ಕರೆಕ್ಟಾಗಿ ಗ್ಯಾಪಿಗೆ ಕರೆಕ್ಟ್ ಆಗುತ್ತೆ. ಕಡಿಮೆನೂ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಲೂಸ್ ಆಗುತ್ತೆ, ಕಡಿಮೆ ಹಾಕಿದರೆ ಟೈಟ್ ಅನಿಸುತ್ತೆ, ಎಳ್ದಂಗೆ ಅನಿಸುತ್ತೆ. ಸೊ ಅದಕ್ಕೆ ನಾವು 5 ಚೈನ್ ಹಾಕಿದ್ದೀನಿ ನಾನಿಲ್ಲಿ. 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ಸ್ ಇದೆಯಲ್ಲ ಆ ಬೀಡ್ಸ್ ಹತ್ರ ನಾವು ಗ್ಯಾಪ್ ನೋಡಿಕೊಂಡು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ಪು ಇದೇ ಥರನೇ ಕಂಟಿನ್ಯೂ ಮಾಡಬೇಕು. 5 ಚೈನ್ ಹಾಕಬೇಕು, ನೆಕ್ಸ್ಟು ಬೀಡ್ಸ್ ಹತ್ರ ಲಾಕ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ನ ಇದೇ ಥರನೇ ಕಂಟಿನ್ಯೂ ಮಾಡಿ. ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾ ಈಸಿಯಾಗಿದೆ, ಬೇಗನೂ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪು ಯಾವುದೇ ಚೇಂಜಸ್ ಇರೋದಿಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗೋದಷ್ಟೇ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತೇಳಿ ನೋಡೋಣ. ಇವಾಗ ಸೆಕೆಂಡ್ ಸ್ಟೆಪ್ ಅಂತೂ ತುಂಬಾ ಬೇಗ ಆಗುತ್ತೆ, ತುಂಬಾ ಈಸಿ ಇದೆ. ಇದೇ ರೀತಿ ಕಂಟಿನ್ಯೂ ಮಾಡಿ ಆದಮೇಲೆ ನಾನು ಯಾವ ಥರ ನೆಕ್ಸ್ಟು ನೋಡೋಣ ಇವಾಗ ಯಾವ ಥರ ಹಾಕೋದು ಅಂತೇಳಿ. ನೋಡಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಯಾವ ಥರ ಇದನ್ನು ಡಿಸೈನ್ ಎಂಡ್ ಮಾಡೋದು ನೋಡಿ. 5 ಚೈನ್ ಹಾಕಿದ್ವಲ್ಲ ಬೀಡ್ಸ್ ಹತ್ರ ಈ ಥರ ನಾನು ಲಾಸ್ಟ್ ಡಿಸೈನ್ ಬೀಡ್ಸ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಥ್ರೆಡ್ನ ಕಟ್ ಮಾಡಿಬಿಡ್ತೀನಿ. ಏಕೆಂದರೆ ನೆಕ್ಸ್ಟು ಕಾಂಟ್ರಾಸ್ಟ್ ಇರೋಂಥ ಸ್ಯಾರಿ ಕಾಂಟ್ರಾಸ್ಟ್ ಇರೋಂಥ ಥ್ರೆಡ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಥ್ರೆಡ್ನ ಕಟ್ ಮಾಡಿ ನೆಕ್ಸ್ಟ್ ಇವಾಗ ಫ್ರಂಟ್ ಸೈಡಿಂದ ಡಿಸೈನ ವರ್ಕ್ ಮಾಡಬೇಕು. ಡಿಸೈನ ಫ್ರಂಟ್ ಸೈಡಿಗೆ ಮಾಡ್ಕೊಂಡು ಇವಾಗ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ನಾನು ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಸತಿ ಲಾಕ್ ಮಾಡ್ಕೊಳ್ಬೇಕು ಈ ಥರ ನೋಡಿ. ಡಿಸೈನ್ನ ನಾನಿವಾಗ ಫ್ರಂಟ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು. ಇವಾಗ ಫ್ರಂಟ್ ಸೈಡಿಂದ ಫಸ್ಟ್ ಲಾಕ್ ಇದೆಯಲ್ಲ ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. 5 ಚೈನ್ ಗ್ಯಾಪ್ ಒಳಗೆ 5 ಸಿಂಗಲ್ ಕ್ರೋಶ ಅಥವಾ 4 ಕೂಡ ಹಾಕ್ಕೊಳ್ಬೋದು. ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶ ವರ್ಕ್ ಮಾಡ್ತಾಯಿದ್ದೀನಿ. 4 ಅಥವಾ 5 ಕೂಡ ಹಾಕ್ಕೊಳ್ಬೋದು. ಗ್ಯಾಪ್ ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಬೆಟರು. 5 ಸಿಂಗಲ್ ಕ್ರೋಶ ಅಥವಾ 4 ಸಿಂಗಲ್ ಕ್ರೋಶ ಹಾಕೋದ್ರಿಂದ ಯಾವುದೇ ಚೇಂಜಸ್ ಇರೋದಿಲ್ಲ. ಇಲ್ಲಿ ನೀಟಾಗಿ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟ್ ಇವಾಗ ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ನೋಡಿ 3 ಚೈನ್ 3 ಅಥವಾ 4 ಚೈನ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ ಸಾಕು ಅಂತೇಳಿ. ನೆಕ್ಸ್ಟ್ ಇವಾಗ ತ್ರಿಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು ಈ ಥರ. ನೆಕ್ಸ್ಟ್ ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಮತ್ತು 2 ದಾರದಲ್ಲಿ ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ತ್ರಿಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತು ತ್ರಿಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಇದೇ ಥರನ 8 ಬರಬೇಕು ಆ ಥರ ಹಾಕ್ಕೊಳ್ಬೇಕು. 5 ಚೈನ್ ಗ್ಯಾಪಿಗೆ 8 ಪಿಕಾಟ್ ವರ್ಕ್ ಬರಬೇಕು ಆ ಥರ ಹಾಕ್ಕೊಳ್ಳೋಣ.
ಇದು ಥರ್ಡ್ ಸ್ಟೆಪ್ಪು. ಇದು ಕೂಡ ತುಂಬಾ ಈಸಿ ಇದೆ. ತ್ರಿಬಲ್ ಕ್ರೋಶ ಹಾಕ್ಬಿಟ್ಟು ಆಮೇಲೆ 3 ಚೈನ್ ಹಾಕಿ ಪಿಕಾಟ್ ವರ್ಕ್ ಹಾಕೋದಷ್ಟೇ. ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕೆ ಅಂತಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೇಮ್ ತ್ರಿಬಲ್ ಕ್ರೋಶ ಹಾಕೋದಷ್ಟೇ ಇರೋದ್ರಿಂದ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. 8 ಪಿಕಾಟ್ ವರ್ಕ್ ಬರಬೇಕು, ಆ ಥರ ಹಾಕ್ಕೊಂಡ್ರೆ ಆಯ್ತು. ಅದಾದಮೇಲೆ ಯಾವ ಥರ ಹಾಕೋದು ಕಂಟಿನ್ಯೂ ಮಾಡೋದು ಅಂಥೇಳಿ ನೋಡೋಣ. ನೋಡಿ 8 ಕಂಪ್ಲೀಟ್ ಆದಮೇಲೆ ಇಲ್ಲಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನಾನು. 5 ಚೈನ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ 4 ಸಿಂಗಲ್ ಕ್ರೋಶ. ನಾನಿಲ್ಲಿ 1 ಕುಚ್ಚು ಹಾಕೋದಕ್ಕೆ ಸ್ಪೇಸ್ನ ಬಿಟ್ಟಿದ್ದೀನಿ. ನೀವು ಬೇಕಂದರೆ 2 ಅಥವಾ 3 ಕುಚ್ಚು ಹಾಕ್ಕೊಳ್ತೀನಿ ಅಂತಂದರೆ ಅದಕ್ಕೆ 5 ಸಿಂಗಲ್ ಕ್ರೋಶ ಇದೆಯಲ್ಲ ಅದನ್ನು 2, 3 ಬಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಆರ್ಚು ಕರೆಕ್ಟಾಗಿ ಬರುತ್ತೆ. 2 ಬೇಕಂದರೆ 2 ಗ್ಯಾಪ್ ಅಥವಾ 3 ಬೇಕಂದರೆ 3 ನೀವು ಬಿಟ್ಬಿಟ್ಟು ಬೇಕಂದ್ರೂ ಹಾಕ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದೇ ಸಿಂಗಲ್ ಕುಚ್ಚು ಹಾಕಿರೋದ್ರಿಂದ ಒಂದಷ್ಟೇ ಗ್ಯಾಪ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ಲಾಕ್ ಮಾಡ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಟ್ರಿಬಲ್ ಕ್ರೋಶ ಹಾಕಿ ಮತ್ತು 3 ಚೈನ್ ಹಾಕಿ ಪಿಕಾಟ್ ವರ್ಕನ್ನ ಹಾಕಿದ್ದೀನಿ. ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಆರ್ಚನ್ನ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಇವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ರಿಚಾಗಿ ಕಾಣಿಸುತ್ತೆ. ನೋಡಿ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ಮತ್ತು ನಾನು ಈ ಡಿಸೈನ್ಗೆ ಇನ್ನೊಂದು ಪರ್ಲ್ಸ್ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಹಾಫ್ ಪರ್ಲ್ ಬೀಡು ಎಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತೇಳಿ ನೋಡಿ ಇವಾಗ ಯಾವ ಥರ ಕಾಣಿಸುತ್ತೆ. ಅದನ್ನ ಯಾವ ಥರ ಆ್ಯಡ್ ಮಾಡೋದು ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ನಾನು ಈ ಡಿಸೈನ್ಗೆ ಪರ್ಲ್ನ ಆ್ಯಡ್ ಮಾಡಿದ್ದೀನಿ. ಅದು ಯಾವ ಥರ ಆ್ಯಡ್ ಮಾಡಿದ್ದೀನಿ ಅಂತೇಳಿ ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಈ ಥರ ಸಪ್ರೇಟಾಗಿ ಡಿಸೈನ್ ಫಿನಿಶ್ ಆದಮೇಲೆ ನಾನು ಈ ಥರ ಹಾಫ್ ಪರ್ಲಿರೋಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ಪರ್ಲಿಗೆ ಹೋಲ್ ಇದೆ. ಈ ಬೀಡ್ಸ್ನ ನಾನು ವೈಟ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಪರ್ಲು ವೈಟ್ ಇರೋದ್ರಿಂದ ನೋಡಿ ನಾನು ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಆ ಥ್ರೆಡ್ ಪ್ಲೇಸಲ್ಲಿ ನಾನು ಇವಾಗ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು ಹಾಫ್ ಪರ್ಲ್ ಇದೆಯಲ್ಲ ಅದನ್ನು ಕಟ್ಟಾಗಿರೋಂಥ ಪರ್ಲ್ಸ್ ಸೈಡನ್ನ ನಾನು ಸೀರೆ ಕಡೆ ಮಾಡಿಬಿಟ್ಟು ನೋಡಿ ಈ ಥರ ಥ್ರೆಡ್ನ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡಿಗೆ ತೊಗೊಂಡು ಲಾಕ್ ಮಾಡಿದ್ದೀನಿ ಅಷ್ಟೇ. ನೋಡಿ ಈ ಥರ ಲಾಕ್ ಮಾಡ್ತಾ ಹೋಗಬೇಕು. ಈ ಥರ ಬೀಡ್ಸ್ ಹಾಕಿದ ಮೇಲಂತೂ ಸೀರೆ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ ಈ ಥರ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು ನಮಗೆ ಆ ಥ್ರೆಡ್ಡು ಕಾಣದೇ ಇರೋ ಥರ ಕವರ್ ಆಯಿತು. ನೆಕ್ಸ್ಟ್ ಇನ್ನೊಂಥರ ಗ್ರ್ಯಾಂಡ್ ಲುಕ್ಕು ಕೂಡ ನಮಗೆ ಸ್ಯಾರಿಗೆ ಬರುತ್ತೆ. ಈ ಥರ ಕೂಡ ಟ್ರೈ ಮಾಡ್ಬೋದು ನಾವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಆಲ್ರೆಡಿ ನಾನು ತಮ್ನೇಲಲ್ಲಿ ಅಥವಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ನೋಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡಿಸೈನ್ ಬೇಕಂದರೆ ನೀವು ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ ಕುಚ್ಚು ಹಾಕೋದಕ್ಕೆ ನಾನು 150 ಎಳೆ ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ 300 ಆಗುತ್ತೆ. ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಲಿಕ್ಕೆ ತಿಕ್ಕಾಗಿ ರಿಸೆಪ್ಷನ್ ಸ್ಯಾರಿ ಅಂತೇಳಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೆಕ್ಸ್ಟ್ ಈ ಡಿಸೈನ್ದು ಪ್ರೈಸ್ ಅಂದರೆ 600 ತೊಗೋಬೋದು. ಪರ್ಲ್ಸ್ ಬೀಡ್ಸ್ ಮತ್ತು ಸಪ್ರೇಟಾಗಿ ಆ್ಯಡ್ ಮಾಡಿರೋದ್ರಿಂದ ಅದಕ್ಕೆ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಈಗ 700 ಆಯಿತು. 700ಇಂದ 800 ಅಥವಾ 900ವರೆಗೂ ಈ ಡಿಸೈನ್ಗೆ ತೊಗೋಬೋದು. ಅದು ನಿಮ್ಮ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.